ವಿರುದ್ಧದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ರೆ ಗುಂಡಾಗಳು ಅಂತ ಹೇಳ್ತೀರ ನೀವು ನಮಗೆ. ಈ ನಿಟ್ಟಿನಲ್ಲಿ ನಾವು ಎಲ್ಲಿವರೆಗೂ ಕೂಡ ನಾವು ಹೋರಾಟ ಮಾಡೋಕ್ಕೆ ತಯಾರಿದ್ದೇವೆ. ಇದು ಸಣ್ಣ ಮೀನು ಮಾತ್ರ, ದೊಡ್ಡ ದೊಡ್ಡ ಮೀನುಗಳು ಇನ್ನೂ ಕೂಡ ಹಿಂದೆ ಉಳ್ಕೊಂಡಿದ್ದಾರೆ. ಲಾಭ ಪಡ್ಲಿಕ್ಕೆ ನೀಡಿದ ಪ್ರಯತ್ನ ಮಾಡ್ತಾರೆ. ಲಾಸ್ಟ್ ಟೈಮ್ ನಾವು ಕೊನೆಗಳಿಗೆ ನಾವು ಲಾಭ ಪಡೆದಿದ್ದೇವೆ, ಅದನ್ನೇ ಅವರು ಅನುಸರಿಸ್ತಾರೆ. ಅವ್ರಿಗೆ ತಲೆ ಕೆಟ್ಟಿದೆ. ಫಸ್ಟ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ವಾಷಿಂಗ್ ಮಿಷಿನ್ ಹಾಕಿ ಕ್ಲೀನ್ ಮಾಡಿದಾರಲ್ಲ, ಅವ್ರ ಪರವಾಗೂ ಅವ್ರ ವಿರುದ್ಧವಾಗೂ ಮಾಡೋಕ್ಕೆ. ನಮ್ಮ ಪಕ್ಷದಲ್ಲಿ ಯಾರು ಶಾಸಕ ಇರ್ಬೋದು, ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. ನಾಗೇಂದ್ರ ರಿಸೈನ್ ಮಾಡಲೇಬೇಕು. ಕೇಸರಿ ಪಡೆಗೆ ಇದೊಂದೇ ಟಾರ್ಗೆಟ್. ಆ ಟಾರ್ಗೆಟ್ ತಲುಪೋಕೆ ಕೇಸರಿ ಪಡೆ ತೀವ್ರ ಪ್ರಯತ್ನ ನಡೆಸ್ತಿದೆ. ನಾಗೇಂದ್ರ ರಿಸೈನ್ ಮಾಡುವವರೆಗೆ ಯಾವುದೇ ಕಾರಣಕ್ಕೂ ಹೋರಾಟ ಕೈಬಿಡಲ್ಲ ಅಂತಿದೆ. ಈವರೆಗೆ ಧರಣಿ ನಡೆಸಿದ ಬಿಜೆಪಿ ಮುಂಗಾರು ಕಲಾಪದಲ್ಲಿ ಕೋಲಾಹಲ ಸೃಷ್ಟಿಸಿದೆ. ಕಲಾಪವನ್ನೇ ಅರ್ಧಕ್ಕೆ ನುಂಗಿ ನೀರು ಕುಡಿದಿದೆ. ರಾಜೀನಾಮೆ ತಗೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಗ್ ಶಾಕ್ ಕೊಟ್ಟಿದೆ. ಇಷ್ಟಾದ್ರೂ ಕಾಂಗ್ರೆಸ್ ಮಣಿತಾ ಇಲ್ಲ. ನಾಗೇಂದ್ರ ರಾಜೀನಾಮೆ ತಗೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದ ಕಾಂಗ್ರೆಸ್ಗೆ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಪಾದಯಾತ್ರೆಯ ಪ್ಲಾನ್ ಮಾಡಿದೆ. ಈ ಪ್ಲಾನ್ ಫಿಕ್ಸ್ ಆಗ್ತಾ ಇದ್ದ ಹಾಗೆ ಇತ್ತ ಮಹತ್ವದ ಬೆಳವಣಿಗೆಗಳು ನಡೆಯುತ್ತಿವೆ. ನಾಗೇಂದ್ರ ರಾಜೀನಾಮೆ ಕೊಡೋಕೆ ಸಜ್ಜಾಗಿದ್ದಾರೆ ಅನ್ನೋ ಮಾತುಗಳೂ ಕೇಳಿ ಬರ್ತಿವೆ. ಪಾದಯಾತ್ರೆಗೆ ಬೆದರಿತ ಕಾಂಗ್ರೆಸ್ ಸರ್ಕಾರ. ಕುರ್ಚಿ ತ್ಯಾಗಕ್ಕೆ ಸಜ್ಜಾದ್ರ ಸಚಿವ ಬಿ ನಾಗೇಂದ್ರ. ಎಸ್, ಇಂಥದ್ದೊಂದು ಅನುಮಾನ ಬರ್ತಿದೆ. ನಾಗೇಂದ್ರ ರಾಜೀನಾಮೆಗೆ ಚಿಂತಿಸ್ತಾ ಇದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಈ ಮಾತುಗಳು ಹರಿದಾಡೋಕೆ ಕಾರಣ ಏನು ಗೊತ್ತಾ? ಪಾದಯಾತ್ರೆ. ಕೇಸರಿ ಪಡೆ ನಡೆಸೋಕೆ ಪ್ಲಾನ್ ಮಾಡಿರೋ ಬೃಹತ್ ಪಾದಯಾತ್ರೆ. ಹೌದು, ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಕೇಸರಿ ಪಡೆ ನಡೆಸಿದ ಹೋರಾಟ ಒಂದೆರಡಲ್ಲ. ವಿಧಾನಸೌಧದ ಹೊರಗೆ, ವಿಧಾನಸೌಧದ ಒಳಗೆ, ಜಿಲ್ಲೆಗಳಲ್ಲಿ, ಕಲಾಪದ ಒಳಗೂ ಬಿಜೆಪಿ ಧರಣಿ ಮಾಡಿದೆ. ಅಹೋರಾತ್ರಿ ಧರಣಿಯನ್ನೂ ನಡೆಸಿ ಸರ್ಕಾರಕ್ಕೆ ಟಾಂಗ್ ಕೊಟ್ಟಿದೆ. ಇಷ್ಟೆಲ್ಲ ಆದ್ಮೇಲೆ ಈಗ ಪಾದಯಾತ್ರೆ ಪ್ಲಾನ್ ಅನ್ನ ಮೈತ್ರಿ ಪಕ್ಷಗಳು ಮಾಡಿಕೊಂಡಿದ್ದು, ಆ ಪ್ಲಾನ್ಗೆ ಸರ್ಕಾರ ಬೆಚ್ಚಿದೆಯಂತೆ. ನಾಗೇಂದ್ರ ಕಂಗಾಲಾಗಿದ್ದಾರಂತೆ. ಸಚಿವರಾಗಿ 1 ತಿಂಗಳು ತುಂಬೋದ್ರೊಳಗೆ ಸಂಕಷ್ಟ. ನಾಗೇಂದ್ರ ಅವರನ್ನ ಕಾಡ್ತಿರೋದು ವಾಲ್ಮೀಕಿ ನಿಗಮ. ಸಿದ್ದರಾಮಯ್ಯ ಅವಧಿಯಲ್ಲಿ ಸಚಿವರಾಗಿದ್ದ ನಾಗೇಂದ್ರ ವಾಲ್ಮೀಕಿ ಹಗರಣದ ಕಾರಣದಿಂದಾಗಿ ಸಚಿವ ಸ್ಥಾನ ಕಳೆದುಕೊಳ್ಳಬೇಕಾಗಿ ಬಂತು. ಕೆಲವು ದಿನ ಸಚಿವ ಸ್ಥಾನದಿಂದ ದೂರ ಇದ್ದ ನಾಗೇಂದ್ರ ಯಾವಾಗ ವಾಲ್ಮೀಕಿ ಸ್ಕ್ಯಾಮ್ನಲ್ಲಿ ಎಸ್ಐಟಿ ಕ್ಲೀನ್ ಚಿಟ್ ಕೊಡ್ತೋ ಆಗಲೇ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡುವುದಕ್ಕೆ ಶುರು ಮಾಡಿಕೊಂಡಿದ್ರು. ನಂತರ ಒಂದು ದಿನ ಸಿದ್ದರಾಮಯ್ಯ ನಾಗೇಂದ್ರಗೆ ಸಚಿವ ಸ್ಥಾನ ನೀಡೋ ಭರವಸೆಯನ್ನ ಕೊಟ್ಟಿದ್ದರು. ಆ ಭರವಸೆಯನ್ನ ಅಸ್ತ್ರವಾಗಿಟ್ಕೊಂಡಿದ್ದ ನಾಗೇಂದ್ರ ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಹೇಗೋ ಪ್ರಯತ್ನ ನಡೆಸಿ ಸಚಿವ ಸ್ಥಾನವನ್ನ ಪಡೆದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ರು. ಆದ್ರೆ ಈಗ ಪ್ರಮಾಣ ವಚನ ಸ್ವೀಕರಿಸಿ ಕೆಲವೇ ದಿನಗಳಲ್ಲಿ ರಾಜೀನಾಮೆ ಕೊಡೋ ಪರಿಸ್ಥಿತಿ ಎದುರಾಗಿದೆ. ನಾಗೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಒಂದೇ 1 ತಿಂಗಳೂ ತುಂಬಿಲ್ಲ. ಈಗಲೇ ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಾಯ ಇಡೀ ಸರ್ಕಾರವನ್ನ ಕಂಗೆಡಿಸಿದೆ. ನಾಗೇಂದ್ರ ಇಕ್ಕಟ್ಟಿಗೆ ಸಿಲುಕಿಸ್ತಾ ಪಾದಯಾತ್ರೆ. ಕೇಸರಿ ಪಾದಯಾತ್ರೆ ಮಾರ್ಗದಲ್ಲಿ ಬದಲಾವಣೆ. ಪಾದಯಾತ್ರೆ ನಡೆಸ್ತೇವೆ ಅಂತಿದೆ ಕೇಸರಿ ಪಡೆ. ಅದಕ್ಕಾಗಿ ಈಗಾಗಲೇ ಪ್ಲಾನ್ ಮಾಡಿಕೊಂಡಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಮುಡಾ ಸ್ಕ್ಯಾಮ್ ಅಲ್ಲಿ ಸಿಕ್ಕಾಕೊಂಡಾಗ ದೋಸ್ತಿಗಳು ಮೈಸೂರಿನಿಂದ ಪಾದಯಾತ್ರೆ ನಡೆಸಿದ್ದವು. ಆ ಪಾದಯಾತ್ರೆ ಅಷ್ಟೋ ಇಷ್ಟೋ ಯಶಸ್ವಿಯಾಗಿತ್ತು. ಆ ಪಾದಯಾತ್ರೆ ಬಳಿಕ ಇದೇ ಮೊದಲ ಬಾರಿಗೆ ಸಚಿವ ನಾಗೇಂದ್ರ ವಿರುದ್ಧ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಕೇಸರಿ ಪಡೆ ನಡೆಸ್ತಾ ಇರೋ ಈ ಪಾದಯಾತ್ರೆಗೆ ಜೆಡಿಎಸ್ ಕೂಡ ಬೆಂಬಲ ಕೊಟ್ಟಿದೆ. ಸೆಪ್ಟೆಂಬರ್ 1ರಿಂದ 10ರವರೆಗೆ ಪಾದಯಾತ್ರೆ ಇರಲಿದ್ದು, ರಾಯಚೂರಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ನಡೆಯಲಿದೆ. ಈ ಪಾದಯಾತ್ರೆಯಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಹೆಜ್ಜೆ ಹಾಕಲಿದ್ದಾರೆ. ಉದ್ಘಾಟನೆ ಸಮಾರೋಪಕ್ಕೆ ಕೇಂದ್ರ ಸಚಿವರು ಬರೋ ನಿರೀಕ್ಷೆ ಇದೆ. ಈ ಮೊದಲು ಲಿಂಗಸಗೂರು, ಮಸ್ಕಿ, ಸಿಂಧನೂರು, ಶಿರಗುಪ್ಪ, ತೆಕ್ಕಲಕೋಟೆ, ಸಿಂಧಗೆರೆ ಮಾರ್ಗವಾಗಿ ಬಳ್ಳಾರಿಗೆ ಹೋಗೋದಕ್ಕೆ ಪ್ಲಾನ್ ಮಾಡಲಾಗಿತ್ತು.
ಆದರೆ ಈಗ ಅದರಲ್ಲಿ ಸ್ವಲ್ಪ ಚೇಂಜ್ ಮಾಡಲಾಗಿದೆ. ಲಿಂಗಸಗೂರಿನಿಂದ ಮಸ್ಕಿ, ಸಿಂಧನೂರು, ಕಾರಟಗಿ, ಗಂಗಾವತಿ, ಕಂಪ್ಲಿ, ಸಂಡೂರು ಮೂಲಕ ಬಳ್ಳಾರಿಗೆ ಪಾದಯಾತ್ರೆ ನಡೆಸಲು ನಿರ್ಧರಿಸಲಾಗಿದೆ. ಇವತ್ತು ಟೋಟಲ್ ಒಂದು ರೂಟ್ ಮ್ಯಾಪ್ ಫೈನಲ್ ಆಗಿರುವಂಥದ್ದು. ರಾಯಚೂರು ಜಿಲ್ಲೆಯ ಲಿಂಗಸಗೂರಿಂದ ಪ್ರಾರಂಭ ಮಾಡಿ ಅಲ್ಲಿಂದ ಮಸ್ಕಿ, ಸಿಂಧನೂರು, ಕಾರಟಗಿ, ಗಂಗಾವತಿ, ಕಂಪ್ಲಿ, ಸಂಡೂರು ಮೂಲಕ ಬಳ್ಳಾರಿ ನಗರಕ್ಕೆ ಎಂಟ್ರಿ ಆಗುವಂಥದ್ದು. ಪಾದಯಾತ್ರೆ ಮಾರ್ಗ ಬದಲಾವಣೆ ಮಾಡಲಾಗಿದೆ. ಪಾದಯಾತ್ರೆ ಮಾರ್ಗ ಬದಲಾವಣೆ ಮಾಡಿದ್ರೂ ಮಾಡದೇ ಇದ್ರೂ ನಾಗೇಂದ್ರಗೆ ಸಂಕಷ್ಟ ತಪ್ಪಿದ್ದಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೂ ತೊಂದರೆ ಇದ್ದೇ ಇದೆ. ಈ ತೊಂದರೆ ಸಂಕಷ್ಟದಿಂದ ಬಚಾವಾಗೋಕೆ ನಾಗೇಂದ್ರ ರಾಜೀನಾಮೆ ನೀಡಬಹುದು ಅಂತ ಹೇಳಲಾಗ್ತಿದೆ. ಇಷ್ಟಕ್ಕೂ ಪಾದಯಾತ್ರೆ ಕಾಂಗ್ರೆಸ್ಗೆ ಮತ್ತು ನಾಗೇಂದ್ರಗೆ ತರೋ ಸಂಕಷ್ಟವೇನು ಅಂತೀರಾ? ಇಲ್ಲಿದೆ ನೋಡಿ. ಕೇಸರಿ ಪಾದಯಾತ್ರೆ ನಡೆಸ್ತಿರೋ ಉದ್ದೇಶ ನಾಗೇಂದ್ರ ಅವರನ್ನ ಟಾರ್ಗೆಟ್ ಮಾಡೋದು. ಈ ರೀತಿ ಟಾರ್ಗೆಟ್ ಮಾಡ್ತಾ ಇರೋದು 2028ರ ಚುನಾವಣೆ ಕಾರಣಕ್ಕೆ. ಹೌದು, 2028ರ ಚುನಾವಣೆ ಗೆಲ್ಲಲು ಕೇಸರಿ ಪಡೆ ಪಾದಯಾತ್ರೆ ನಡೆಸ್ತಿದೆ. ಬಳ್ಳಾರಿಯಲ್ಲಿ ನಾಗೇಂದ್ರ ಪ್ರಭಾವಿ ವಾಲ್ಮೀಕಿ ನಾಯಕರಾಗಿದ್ದು, ಆ ಪ್ರಭಾವ ತಗ್ಗಿಸಲು ವಾಲ್ಮೀಕಿ ಮತ ಸೆಳೆಯಲು ಬಿಜೆಪಿ ತಂತ್ರ ಹೂಡಿದೆ. ವಾಲ್ಮೀಕಿ ಸಮುದಾಯ ಹೆಚ್ಚಿರೋ ಸ್ಥಳಗಳಲ್ಲೇ ಪಾದಯಾತ್ರೆ ನಡೆಯುತ್ತಿದ್ದು, ಇದರಿಂದ ಕಾಂಗ್ರೆಸ್ಗೆ 2028ರ ಚುನಾವಣೆಯಲ್ಲಿ ಭಾರೀ ನಷ್ಟವಾಗಲಿದೆ. ತನ್ನ ವರ್ಚಸ್ಸಿಗೂ ಧಕ್ಕೆಯಾಗೋ ಭಯದಲ್ಲಿ ನಾಗೇಂದ್ರ ಇದ್ದು, ಇದೇ ಕಾರಣಕ್ಕೆ ನಾಗೇಂದ್ರ ಕುರ್ಚಿ ತ್ಯಾಗಕ್ಕೆ ಸಜ್ಜಾದ್ರ ಅನ್ನೋ ಪ್ರಶ್ನೆಗಳೂ ಕಾಡ್ತಿವೆ. ಬಿಜೆಪಿ ಆಗ್ರಹವೇನು, ಕಾಂಗ್ರೆಸ್ ಸಮರ್ಥನೆ ಏನು? ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅನ್ನೋದು ಬಿಜೆಪಿ ವಾದ. ವಾಲ್ಮೀಕಿ ಹಗರಣದ ಪ್ರಮುಖ ರೂವಾರಿಯಾಗಿರೋ ನಾಗೇಂದ್ರ ರಾಜೀನಾಮೆ ನೀಡಲೇಬೇಕು ಅನ್ನೋದು ಬಿಜೆಪಿ ಆಗ್ರಹ. ವಾಲ್ಮೀಕಿ ಸ್ಕ್ಯಾಮ್ ವಿಚಾರವಾಗಿ ಇಡಿ, ಸಿಬಿಐ ತನಿಖೆ ನಡೆಯುತ್ತಿದೆ. ಕಳಂಕಿತ ಸಚಿವ ಸಂಪುಟದಲ್ಲಿರಬಾರದು, ಕ್ರಿಮಿನಲ್ ಪ್ರಕರಣಗಳಿವೆ. ಆದ್ದರಿಂದ ನಾಗೇಂದ್ರರನ್ನ ವಜಾ ಮಾಡಲೇಬೇಕು ಅನ್ನೋದು ಬಿಜೆಪಿ ಒತ್ತಾಯ. ಆದರೆ ನಾಗೇಂದ್ರ ವಿಷಯದಲ್ಲಿ ವಿಪಕ್ಷಗಳು ರಾಜಕೀಯ ಮಾಡ್ತಿವೆ. ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಪಾತ್ರ ಇಲ್ಲ. ಎಸ್ಐಟಿ ತನಿಖೆಯಲ್ಲಿ ನಾಗೇಂದ್ರ ಪಾತ್ರಕ್ಕೆ ಸಾಕ್ಷ್ಯ ಸಿಕ್ಕಿಲ್ಲ. ಆರೋಪಿಗಳಿಂದ 90% ಹಣ ವಾಪಸ್ಸಾಗಿದೆ. ಆದ್ದರಿಂದ ನಾಗೇಂದ್ರ ರಾಜೀನಾಮೆ ಕೊಡಲ್ಲ ಅನ್ನೋದು ಕಾಂಗ್ರೆಸ್ ಸಮರ್ಥನೆ. ಸಿಬಿಐ ಸುಳಿಯಲ್ಲಿ ಸಿಲುಕಿದ ನಾಗೇಂದ್ರ ಮತ್ತೊಂದು ಸಂಕಷ್ಟ. ಒಂದು ಕಡೆ ಕಾಂಗ್ರೆಸ್ ಸಮರ್ಥನೆ ಮಾಡಿಕೊಳ್ತಾ ಇದೆ, ನಾಗೇಂದ್ರ ರಾಜೀನಾಮೆ ಕೊಡಲ್ಲ ಅಂತಿದೆ. ಆದರೆ ಬಿಜೆಪಿ ಪಟ್ಟು ಬಿಡ್ತಾ ಇಲ್ಲ. ಆದರೆ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿ ಕೆಲವೊಂದು ಅಂಶಗಳನ್ನು ಮುಂದಿಡ್ತಾ ಇದೆ. ಇದರ ಜೊತೆಗೆ ಇನ್ನೂ ಹಲವಾರು ವಿಚಾರಗಳು ನಾಗೇಂದ್ರ ರಾಜೀನಾಮೆಗೆ ಪರೋಕ್ಷವಾಗಿ ಒತ್ತಾಯಿಸ್ತಿವೆ. ಹೌದು, ವಾಲ್ಮೀಕಿ ಸ್ಕ್ಯಾಮ್ನಲ್ಲಿ ನಾಗೇಂದ್ರ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ರಾಜ್ಯಪಾಲರ ಅನುಮತಿ ಕೋರಿ ಸಿಬಿಐ ಪತ್ರ ಬರೆದಿದೆ. ಸಿಬಿಐ ಸುಮಾರು 1 ವಾರದ ಹಿಂದೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಪತ್ರ ಬರೆದು ಪ್ರಕರಣದ ವಿವರಗಳನ್ನು ನೀಡಿದ್ದು, ನಾಗೇಂದ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋಕೆ ಅನುಮತಿ ನೀಡಬೇಕು ಅಂತ ಮನವಿ ಮಾಡಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ನಾಗೇಂದ್ರಗೆ ಮತ್ತೆ ಕಷ್ಟ. ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸಿಬಿಐಗೆ ಅನುಮತಿ ಕೊಡಬೇಕಾ ಬೇಡವಾ? ಈ ಸಂದೇಹ ರಾಜ್ಯಪಾಲರನ್ನ ಕಾಡಿದೆ. ರಾಜ್ಯಪಾಲರು ಈ ಕುರಿತು ಕಾನೂನು ಮತ್ತು ಸಂವಿಧಾನ ತಜ್ಞರ ಅಭಿಪ್ರಾಯವನ್ನ ಕೇಳಿದ್ದಾರೆ. ಶೀಘ್ರದಲ್ಲೇ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಆದರೆ ಕ್ಯಾಬಿನೆಟ್ ಅನುಮತಿ ಇಲ್ಲದೆ ಆ ರೀತಿ ನಿರ್ಧಾರ ತೆಗೆದುಕೊಳ್ಳಬಾರದು ಅಂತ ಕಾಂಗ್ರೆಸ್ ಸರ್ಕಾರ ವಾದಿಸುತ್ತಿದೆ. ಆದರೆ ಈಗ ರಾಜ್ಯಪಾಲರು ಯಾವ ನಿರ್ಧಾರ ತಗೊಳ್ತಾರೆ ಅನ್ನೋದು ನಿಗೂಢವಾಗಿದೆ. ನಿಮಗೆ ಗೊತ್ತಿರಬಹುದು, 2024ರ ಆಗಸ್ಟ್ನಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಮುಡಾ ನಿವೇಶನ ಹಗರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದರು. ಬಳಿಕ ಹೈಕೋರ್ಟ್ ಕೂಡ ಆ ಅನುಮತಿಯನ್ನ ಎತ್ತಿ ಹಿಡಿದಿತ್ತು. ಈಗಲೂ ಅಂಥದ್ದೇ ಸ್ಥಿತಿ ನಿರ್ಮಾಣವಾಗಬಹುದು ಅನ್ನೋ ಊಹೆ ಎಲ್ಲರಲ್ಲಿದೆ. ರಾಜೀನಾಮೆ ನೀಡಲು ಸಿದ್ಧ ಎಂದಿದ್ರ ಸಚಿವ, ಆತುರದ ನಿರ್ಧಾರ ಬೇಡ ಅಂದ್ರ ಸಿಎಂ ಡಿಕೆ. ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿಯುತ್ತಿದೆ.
ಇದರಿಂದ ರಾಜಕೀಯ ವಲಯದಲ್ಲಿ ಹಲವು ಲೆಕ್ಕಾಚಾರಗಳು ನಡೆಯುತ್ತಿವೆ. ಸರ್ಕಾರಕ್ಕೆ ಮುಜುಗರವಾಗುವುದನ್ನು ತಪ್ಪಿಸಲು ಸಚಿವ ನಾಗೇಂದ್ರ ರಾಜೀನಾಮೆ ನೀಡಲು ಸಿದ್ಧರಾಗಿದ್ದಾರೆ ಅನ್ನೋ ಮಾತುಗಳು ಹರಿದಾಡಿದ್ವು. ದೂರವಾಣಿಯಲ್ಲೂ ಸಿಎಂ ಡಿಕೆ ಜೊತೆಗೂ ಈ ಬಗ್ಗೆ ಮಾತಾಡಿದ್ದರಂತೆ ನಾಗೇಂದ್ರ. ನಮ್ಮ ಸಮುದಾಯದ ಹೆಚ್ಚು ಶಾಸಕರು ಆಯ್ಕೆಯಾಗಿದ್ದಾರೆ, ಇದನ್ನ ಬಿಜೆಪಿ ಸಹಿಸಿಕೊಳ್ತಿಲ್ಲ ಅಂತ ನಾಗೇಂದ್ರ ಬೇಸರ ವ್ಯಕ್ತಪಡಿಸಿದ್ದಾರಂತೆ. ಇಷ್ಟೇ ಅಲ್ಲದೆ ಬಳ್ಳಾರಿಯಲ್ಲಿ ರಾಮುಲು ರೆಡ್ಡಿ ಹಿಡಿತ ಕಳೆದುಕೊಂಡಿದ್ದಾರೆ, ಕಾಂಗ್ರೆಸ್ ಮತ್ತು ನನ್ನನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ, ಸದನ ನಡೆಯಲೂ ಬಿಡಲಿಲ್ಲ, ಈಗ ಪಾದಯಾತ್ರೆ ಪ್ಲಾನ್ ಮಾಡಿದ್ದಾರೆ, ಇದರಿಂದ ಪಕ್ಷಕ್ಕೆ ಮುಜುಗರವಾಗ್ತಿದ್ದು ನನಗೂ ಮುಜುಗರವಾಗ್ತಿದೆ, ನಾನು ರಾಜೀನಾಮೆಗೆ ಸಿದ್ಧನಿದ್ದೇನೆ ಅಂತ ನಾಗೇಂದ್ರ ಹೇಳಿದ್ದು. ಈ ಮಾತಿಗೆ ಆತುರ ಬೇಡ, ವರಿಷ್ಠರ ಬಳಿ ಮಾತಾಡ್ತೇನೆ ಅಂತ ಸಿಎಂ ಅಭಯ ನೀಡಿದ್ದಾರಂತೆ. ಹೌದು, ಗುರುವಾರ ಬೆಳಿಗ್ಗೆ ಸಿಎಂ ಡಿಕೆ ದೆಹಲಿಗೆ ಹೋಗ್ತಾರೆ, ಹೈಕಮಾಂಡ್ ಬಳಿ ಚರ್ಚೆ ನಡೆಸ್ತಾರೆ. ಅದಾದ ಮೇಲೆ ನಾಗೇಂದ್ರ ರಾಜೀನಾಮೆ ಕೊಡ್ತಾರೋ ಕೊಡಲ್ವೋ ಅನ್ನೋದು ಡಿಸೈಡ್ ಆಗುತ್ತೆ. ಒಂದು ವೇಳೆ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ತೀವ್ರ ಹೋರಾಟ ಫಿಕ್ಸ್ ಅಂತಿದ್ದಾರೆ ಕೇಸರಿ ನಾಯಕರು. ಯಾವ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿದ್ದಾರೆ ಕಾಂಗ್ರೆಸ್ನವರು, ಆ ಹಣವನ್ನ ವಾಪಸ್ ಆ ಸಮುದಾಯಕ್ಕೆ ಸೇರಬೇಕು. ಆ ನಿಟ್ಟಿನಲ್ಲಿ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ನಾಗೇಂದ್ರ ಅವರು ರಾಜೀನಾಮೆ ಕೊಡೋವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿತದೆ, ಮುಂದೆನೂ ಕೂಡ ಹೋರಾಟ ತಪ್ಪಿಕೊಂಡು ಹೋಗ್ತದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗಲೇ ಒಪ್ಕೊಂಡಿದ್ದಾರೆ 187 ಕೋಟಿ ಅಲ್ಲ 87 ಕೋಟಿ ಕರಪ್ಷನ್ ಆಗಿದೆ ಅಂತ. ಯಾವುದೇ ಕಾರಣಕ್ಕೂ ಕೂಡ ನಾಗೇಂದ್ರ ಅವರು ರಾಜೀನಾಮೆ ಆಗಲೇಬೇಕು. ಎಲ್ಲಿವರೆಗೆ ನಾಗೇಂದ್ರ ಅವರು ರಾಜೀನಾಮೆ ಆಗೋದಿಲ್ಲ, ಸರ್ಕಾರ ರಾಜೀನಾಮೆ ತೆಗೆದುಕೊಳ್ಳೋದಿಲ್ಲ, ಅಲ್ಲಿಯವರೆಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡುತ್ತೆ. ಒಟ್ನಲ್ಲಿ ಹೋರಾಟ ನಿಲ್ಲಿಸೋಲ್ಲ ಅಂತಿದ್ದಾರೆ ಬಿಜೆಪಿಗರು. ನಾಗೇಂದ್ರ ರಿಸೈನ್ ಮಾಡೋವರೆಗೂ ನಮ್ಮ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತಿದ್ದಾರೆ. ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದರ ಮೇಲೆ ಬಿಜೆಪಿ ಹೋರಾಟ ನಿಂತಿದೆ. ರಾಜೀನಾಮೆ ಮಾತಿಗೆ ಸಚಿವ ನಾಗೇಂದ್ರ ಹೇಳಿದ್ದೇನು? ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರಗಳು ಮುನ್ನೆಲೆಗೆ ಬರುತ್ತಿದ್ದಂತೆ ಸ್ವತಃ ಸಚಿವ ನಾಗೇಂದ್ರ ಅವರೇ ಸ್ಪಷ್ಟನೆ ನೀಡಿದ್ದಾರೆ. ಎಲ್ಲ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ. ತಮ್ಮ ರಾಜೀನಾಮೆ ಕುರಿತಂತೆ ಹರಿದಾಡ್ತಾ ಇರೋ ವಿಚಾರವನ್ನ ಸಂಪೂರ್ಣವಾಗಿ ತಳ್ಳಿ ಹಾಕಿರೋ ನಾಗೇಂದ್ರ ಈ ಮಾತು ಸತ್ಯಕ್ಕೆ ದೂರವಾಗಿದೆ. ಮುಖ್ಯಮಂತ್ರಿಗಳ ಕಚೇರಿಯಿಂದ ನನಗೆ ಯಾವುದೇ ಕರೆ ಬಂದಿಲ್ಲ, ಹಾಗೆಯೇ ನನ್ನ ರಾಜೀನಾಮೆ ವಿಚಾರವೂ ಎಲ್ಲಿಯೂ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ. ಸಾಹುಕಾರ್ ದಿಲ್ಲಿ ಯಾತ್ರೆ, ನಾಗೇಂದ್ರ ಪರ ಬ್ಯಾಟಿಂಗ್, ಇದೆಲ್ಲ ಒಂದು ಕಡೆ ನಡೀತಾ ಇರಬೇಕಾದ್ರೆ ಮತ್ತೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ದಿಲ್ಲಿ ಯಾತ್ರೆ ನಡೆಸಿದ್ದಾರೆ. ರಾಜೀನಾಮೆ ವಿಚಾರ ಚರ್ಚೆ ನಡೀತಾ ಇರಬೇಕಾದ್ರೆ ದಿಲ್ಲಿಗೆ ಹೋಗಿದ್ದು ಕೆಲವೊಂದು ಅನುಮಾನ ಹುಟ್ಟುಹಾಕಿದೆ. ವಾಲ್ಮೀಕಿ ಸಮುದಾಯದ ನಾಯಕನನ್ನ ಸಂಪುಟದಲ್ಲೇ ಉಳಿಸಿಕೊಳ್ಳಲು ಸಾಹುಕಾರ್ ದಿಲ್ಲಿಗೆ ತೆರಳಿದ್ದಾರೆ. ಹೈಕಮಾಂಡ್ ಜೊತೆ ಚರ್ಚಿಸಿ ನಾಗೇಂದ್ರ ಉಳಿಸಿಕೊಳ್ಳೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಇನ್ನೂ ಕೂಡ ಡಿಮಾಂಡ್ ಇತ್ತು, 3-4 ಮಾಡಬೇಕಂತಾನೆ ಇತ್ತು. ಸಿದ್ದರಾಮಯ್ಯ ಇದ್ದಾಗ ಆಗಿಲ್ಲ, ಒಬ್ಬರೇ ಇದ್ರೆ ಈಗ ಒಬ್ಬರೇ ಇದ್ದಾರೆ. ಅದರಲ್ಲಿ ಏನು ಅಂಥದ್ದೇನೋ ಇನ್ನು ಮುಂಚೆ 4 ಇದ್ರು, ಈಗ ಒಂದೇ ಆಗಿದೆ ಅಂದ್ರೆ ನೀವು ಚರ್ಚೆ, ಅವಾಗ ಒಂದೇ ಈಗ ಒಂದೇ, ಮತ್ತೆ ಅದ್ರಾಗ ಯಾಕೆ ಚರ್ಚೆ ಮಾಡೋದು? ತಪ್ಪಿಸಿದಾರೆ ಯಾವಾಗ? ಹಿಂದೆ 4 ಜನ ಇದ್ರು, ಈಗ ಒಬ್ಬರೇ ಆಗಿರೋ ತಪ್ಪಿಸಿರ ಅಂತ ಹೇಳಿದ್ವಿ. ಹಿಂದೂ ಒಬ್ಬರೇ ಇದ್ರು, ಈಗ ಒಬ್ಬರೇ ಇದ್ದಾರೆ. ಈಗ ಸಿದ್ದರಾಮಯ್ಯ ಅವ್ರನ್ನೂ ತಪ್ಪಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಆಯಿತು, ಅವ್ರು ಲೀಡರ್ ಆಗೋದ್ರು. ಈಗ ನಮಗೂ ಯಾರು ತಪ್ಪಿಸ್ಲಿಕ್ಕೆ ಆಗೋಲ್ಲ. ಲೀಡರ್ ಅದೇನು ಪ್ರಶ್ನೆ ಇಲ್ಲ. ಕಾಂಗ್ರೆಸ್ನ ಇನ್ನೂ ಕೆಲವರು ನಾಗೇಂದ್ರ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಕೇಸರಿ ಪಾದಯಾತ್ರೆ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿ ಬಿಡುವಾಗಿದ್ದಾರಲ್ಲ, ಸ್ವಲ್ಪ ಎಲ್ಲ ಆರೋಗ್ಯನೂ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು 150-200 ಕಿಲೋಮೀಟ್ರು ಸ್ವಲ್ಪ ವಾಕ್ ಮಾಡಿದ್ರೆ ಆರೋಗ್ಯನೂ ಸುಧಾರಣೆ ಆಗುತ್ತೆ. ಆಮೇಲೆ ಬಿ ಜೆ ಪಿಯವರು ನಾಗೇಂದ್ರ ಅವರ ಮೇಲೆ ಅಪಾದನೆ ಇದೆ ಅಂತೇಳಿ ರಾಜೀನಾಮೆ ಕೇಳ್ತಾರೆ. ಕೇಂದ್ರ ಸರ್ಕಾರದ ಮಂತ್ರಿಗಳ ಮೇಲೆ ಅನೇಕರ ಮೇಲೆ ಅಪಾದನೆಗಳಿದೆ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕೇಂದ್ರದಲ್ಲಿ ಪ್ರತಿನಿಧಿಸುವಂಥ ಕೇಂದ್ರದ ಮಂತ್ರಿಗಳ ಮೇಲೂ ಕೂಡ ಇದೆ. ಫಸ್ಟ್ ಅವ್ರ ರಾಜೀನಾಮೆ ಕೇಳಲಿ, ಆಮೇಲೆ ಇವ್ರದ್ದು ಕೇಳಲಿ. ಅವ್ರಿಗೆ ತಲೆ ಕೆಟ್ಟಿದೆ. ಫಸ್ಟ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ವಾಷಿಂಗ್ ಮಿಷಿನ್ ಹಾಕಿ ಕ್ಲೀನ್ ಮಾಡಿದಾರಲ್ಲ, ಅವ್ರ ಪರವಾಗೂ ಅವ್ರ ವಿರುದ್ಧವಾಗೂ ಮಾಡಕ್ಕೆ ಹೇಳಿ. ನಾಗೇಂದ್ರ ರಾಜೀನಾಮೆ ನೀಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾಗೇಂದ್ರ ಮೇಲೆ ಒತ್ತಡ ಜಾಸ್ತಿ ಆಗಿರೋದು ನಿಜ.
ಈಗಾಗಲೇ ವಾಲ್ಮೀಕಿ ಸ್ಕ್ಯಾಮ್ ಕುರಿತು ಜಾರಿ ನಿರ್ದೇಶನಾಲಯ ತನಿಖೆ ನಡೆಸಿ ಆರೋಪ ಪಟ್ಟಿ ಸಲ್ಲಿಸಿದೆ. ಇದೀಗ ಸಿಬಿಐ ಕೂಡ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಕೋರಿರುವುದರಿಂದ ಪ್ರಕರಣ ಮತ್ತಷ್ಟು ವೇಗ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಇದು ಸಚಿವ ಸಂಪುಟದಲ್ಲಿ ನಾಗೇಂದ್ರ ಅವರ ಮುಂದುವರಿಕೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಸರ್ಕಾರದ ಮೇಲಿನ ಒತ್ತಡವನ್ನೂ ಹೆಚ್ಚಿಸುವ ಸಾಧ್ಯತೆಗಳಿವೆ ಎನ್ನಲಾಗುತ್ತಿದೆ.